ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿ ಕಿರಣ್ ಕುಮಾರ್ ನಗರದ ಹೊರವಲಯದ ಅರಬಿಕೊತ್ತನೂರು ಬೈಪಾಸ್ ರಸ್ತೆ ಬಳಿ ಇರುವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು ಜಿಲ್ಲೆಯ ಎಲ್ಲಾ ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದ ಪಡೆಯಬೇಕು ಅಂತ ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿ ಕಿರಣ್ ಕುಮಾರ್ ತಿಳಿಸಿದರು. ಅಂದು ಬೆಳಗ್ಗೆ 5:30ಕ್ಕೆ ಸಪ್ತಾಭಿಷೇಕ, 6:30ಕ್ಕೆ ಗಣಪತಿ ಹೋಮ ಪ್ರಸಾದ ವಿನಿಯೋಗ, 8 ಗಂಟೆಗೆ ಉಷಾ ಪೂಜೆ, 11 ಗಂಟೆಗೆ ಉಚ್ಚ ಪೂಜೆ ಹಾಗೂ ಸಂಜೆ 4:05 ಸ್ವಾಮಿಗೆ ತಿರುಣಾಭರಣ ಅರಬಿಕೊತ್ತನೂರು ಗ್ರಾಮದಿಂದ ದೇವಾಲಯಕ್ಕೆ ಕಾಲತಂಡದೊಂದಿಗೆ ಮೆರವಣಿಗೆ ಮೂಲಕ ತರಲಾಗುವುದು. ರಾತ್ರಿ 6ರಿಂದ 7ರವರೆಗೂ ಮಕರ ಜ್ಯೋತಿ ಮತ್ತು ದೀಪಾರಾಧನೆ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ. ಅರಬಿಕೊತ್ತನೂರು ಗ್ರಾಮದಲ್ಲಿ ಪಲ್ಲಕ್ಕಿಯೊಂದಿಗೆ ಉತ್ಸವ ಮೂರ್ತಿ ಮೆರವಣಿಗೆ ನಂತರ ಹರಿವರಸಂ ಮೂಲಕ ದೇವಾಲಯದ ಬಾಗಿಲು ಮುಚ್ಚಲಾಗುವುದು ಎಂದರು. ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಅಂತ ತಿಳಿಸಿದರು. ಶರಣಮಯ್ಯಪ್ಪ ಎಲ್ಲರಿಗೂ ಮೊದಲನೇದಾಗಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅರಬಿಕೊತ್ತನೂರು ಗ್ರಾಮ ಪಂಚಾಯಿತಿಯ ಅರಬಿಕೊತ್ತನೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಮೇ 12, 2024ರಂದು ಇದು ಜಯರಾಮನ್ ನಂಬೋತ್ರಿ ಅವರ ಇದರಲ್ಲಿ ಪ್ರತಿಷ್ಠಾಪನೆಯಾಗಿರುವ ಈ ದೇವಾಲಯದಲ್ಲಿ ಈ ಮೊದಲನೇ ಮಕರ ಸಂಕ್ರಾಂತಿ ಪ್ರಯುಕ್ತ ಬೆಳಿಗ್ಗೆ 5:30ಕ್ಕೆ ಸ್ವಾಮಿಗೆ ಸಪ್ತಾಭಿಷೇಕ, 6:30ಕ್ಕೆ ಗಣೇಶ ಹೋಮ, ಮತ್ತೆ 8 ಗಂಟೆಗೆ ಉಷಾ ಪೂಜಾ, 11 ಗಂಟೆಗೆ ಉಚ್ಚ ಪೂಜಾ ನಂತರ ದೇವಾಲಯ ತೆರೆದಿರುತ್ತದೆ. ನೆಕ್ಸ್ಟ್ 4:05ರಿಂದ ಅರಬಿಕೊತ್ತನೂರು ಗ್ರಾಮದಿಂದ ಸ್ವಾಮಿಗೆ ತಿರುಣಾಭರಣ ತಂದು ತೊಡಿಸಿ 6:30ರಿಂದ 7 ಮುಂದಿನ ದೇವಾಲಯದ ಮುಂದಿನ ಇರುವ ಬೆಟ್ಟದಲ್ಲಿ ಮಕರ ಜ್ಯೋತಿನ ಬೆಳಗಲು ನಿರ್ಧರಿಸಿರುತ್ತೇವೆ. ನಂತರ ಸ್ವಾಮಿಯನ್ನು ಊರಿನ ಗ್ರಾಮದಲ್ಲಿ ಉತ್ಸವ ಇರುತ್ತದೆ. ನಂತರ ಹರಿವಾಸ ಮೂಲಕ ದೇವಾಲಯವನ್ನು ಮುಕ್ತಾಯ ಮಾಡಲಾಗುತ್ತದೆ. ಎಲ್ಲ ಕರ್ನಾಟಕದ ಜನತೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ದೇವರ ಕೃತಜ್ಞತೆಗೆ ಪಾತ್ರರಾಗಬೇಕಂತ ಕೋರ್ಕೊಳ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ.